ಆತ್ಮೀಯ ವೀಕ್ಷಕರೇ, ನೀವೇನಾದರೂ ಉಚಿತವಾಗಿ ಬೋರ್ವೆಲ್ಲನ್ನು ಕೊರೆಸಬೇಕು ಅನ್ನೋದಾದರೆ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಉಚಿತವಾಗಿ ಬೋರ್ವೆಲ್ಲನ್ನು ಕೊರೆಸೋದಕ್ಕೆ ಅಂದರೆ 4,75,000 ಸಹಾಯಧನವನ್ನು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು. ಅದು ಹೇಗೆ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ರೈತ ಬಾಂಧವರಿಗೆ ಇವತ್ತು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು. ಅಂದರೆ ಡಿಸೆಂಬರ್ ಒಳಗಡೆ, ಇದೇ ವರ್ಷದ ಡಿಸೆಂಬರ್ ಒಳಗಡೆ 2 ಲಕ್ಷ ಪೋಡಿಯನ್ನು ವಿತರಣೆ ಮಾಡುವಂತಹ ಒಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ತರದ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಡಿಸೆಂಬರ್ ಅಂತ್ಯದ ವೇಳೆಗೆ 2 ಲಕ್ಷ, ಬರೋಬ್ಬರಿ 2 ಲಕ್ಷ ರೈತರಿಗೆ ದರಖಾಸ್ತು ಪೋಡಿಯನ್ನ ಮಾಡಿಕೊಡಲಾಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ವಿಧಾನ ಪರಿಷತ್ ಒಂದು ಬಿಜೆಪಿ MT ನಾಗರಾಜ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ನೀಡಿರ್ತಕ್ಕಂಥವ್ರು, ಈ ಹಿಂದೆ 2 ಸರ್ಕಾರದ ಅವಧಿಯಲ್ಲೂ ಅರ್ಜಿ ಕೊಟ್ಟವ್ರದ್ದು ಮಾತ್ರ ಒಂದು ಪೋಡಿ ಆಗ್ತಿತ್ತು. ಆದರೆ ಈಗ ಏಕ ವ್ಯಕ್ತಿ ಒಂದು ಪೋಡಿ ಅಂತ ಏನು ಬರುತ್ತೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಸ್ತುತ ಸರ್ಕಾರ ಯಾರ ಅರ್ಜಿಗೂ ಸಹ ಕಾಯ್ತಾ ಇಲ್ಲ, ಬದಲಾಗಿ ಮಂಜೂರಾಗಿರ್ತಕ್ಕಂಥ ಅಥವಾ ಮಂಜೂರುದಾರರಿಂದ ದಾಖಲೆಗಳನ್ನು ನಾವೇ ತಯಾರು ಮಾಡಿ ಅಭಿಯಾನ ಮಾದರಿಯಲ್ಲಿ ಪೋಡಿಯನ್ನ ಮಾಡ್ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್. ರಾಜ್ಯದಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಜಮೀನು ಮಂಜೂರಾಗಿದೆ ಎಂಬ ಮಾಹಿತಿಯು ಸಹ ಸರಿಯಾಗಿ ಇಲ್ಲ, ಅದರ ದಾಖಲೆಗಳು ಸಹ ಇಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿ ಅಧಿವೇಶನಲ್ಲೂ ಈ ಪ್ರಶ್ನೆ ಸರ್ವೇಸಾಮಾನ್ಯ ಆಗಿತ್ತು, ಆದರೆ ಅದಕ್ಕೆ ಉತ್ತರವಾಗಿ ಈ ಒಂದು ಉತ್ತರವನ್ನು ಸಿಕ್ಕಿರ್ತಕ್ಕಂಥದ್ದು. ಬಹಳ ಸುಲಭವಾಗಿ, ಅಂದರೆ ಒಂದು 4-5 ತಿಂಗಳಲ್ಲೇ ಈ ಒಂದು ದರಖಾಸ್ತು ಪೋಡಿ ಅಂತ ನಾವೇನು ಕರಿತೀವಿ, ಇದನ್ನ ಬರೋಬ್ಬರಿ 2 ಲಕ್ಷ ರೈತರಿಗೆ ಉಪಯೋಗ ಆಗುತ್ತೆ ಇದರಿಂದ. ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು, ಏನು ಉಚಿತವಾಗಿ ಬೋರ್ವೆಲ್ ಕೊರೆಸುವಂತಹ ಒಂದು ಗಂಗಾ ಕಲ್ಯಾಣ ಯೋಜನೆ ಮತ್ತೊಮ್ಮೆ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರತಿ ವರ್ಷನೂ ಸಹ ಈ ಒಂದು ಯೋಜನೆ ಜಾರಿಗೆ ಇರತಕ್ಕಂಥದ್ದು. ಮತ್ತೆ ಈ ಒಂದು ಯೋಜನೆಯಡಿ ಇದೀಗ 4.75 ಲಕ್ಷ ಒಂದು ಸಹಾಯಧನವನ್ನು ಕೊಡ್ತಾ ಇರತಕ್ಕಂಥದ್ದು. ಅರ್ಜಿಗಳನ್ನ ಬೇಗ ಬೇಗ ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ ಸ್ನೇಹಿತರೆ, ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಕನಿಷ್ಠ ವಿಡಿಯೋಗೆ 100 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೀಗ ರಾಜ್ಯ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಡಿ SC/ST ನಿಗಮದ ಒಂದು ಅಡಿಯಲ್ಲಿ ಒಂದು ಆಯಾ ವರ್ಗಕ್ಕೆ ಸೇರಿರ್ತಕ್ಕಂಥ ಅರ್ಹ ರೈತರಿಗೆ ಒಂದು ಬೋರ್ವೆಲ್ ಅನ್ನ ಕೊರೆಸೋದಕ್ಕೆ ಸಹಾಯಧನವನ್ನ ನೀಡ್ತಾ ಇರತಕ್ಕಂಥದ್ದು. ಸೊ ಇಂತಹ ಒಂದು ರೈತರಿಂದ ಅರ್ಜಿಗಳನ್ನು ಸಹ ಈಗ ಆಹ್ವಾನ ಮಾಡಿರ್ತಕ್ಕಂಥದ್ದು. ಸೊ ಗಂಗಾ ಕಲ್ಯಾಣ ಯೋಜನೆ ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಅಂದ್ರೆ ಯಾರಿಗೆ ಒಂದು ಬೋರ್ವೆಲ್ ಕೊರೆಸಬೇಕಂತ ಆಸೆ ಇರುತ್ತೆ, ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. TC ಇಂದ ಹಿಡಿದು ಪ್ರತಿಯೊಂದು ಸಹ ಸರ್ಕಾರದಿಂದ ಈ ಒಂದು ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಯೋಜನೆಯಡಿ ಬೆಂಗಳೂರು ಅಂದ್ರೆ ಬಯಲುಸೀಮೆ ಭಾಗದಲ್ಲಿ ಒಂದಷ್ಟು ಅಮೌಂಟ್ ಇರುತ್ತೆ, ಮತ್ತೆ ಇನ್ನೊಂದು ಕೆಲವು ಕಡೆ ಭಾಗಗಳಲ್ಲಿ ವೇರಿಯೇಷನ್ ಇರುತ್ತೆ. ಇನ್ನು ಅರ್ಜಿ ಸಲ್ಲಿಸಬೇಕಾದಂತಹ ಅರ್ಹತೆಗಳು ಸಾಮಾನ್ಯವಾಗಿ 1.5 ಎಕರೆಯಿಂದ 5 ಎಕರೆ ಜಮೀನು ಒಳಗಡೆ ಇರಬೇಕಾಗುತ್ತೆ. ಸರ್ಕಾರಿ ಮತ್ತೆ ಯಾವುದೇ ರೀತಿಯ ಒಂದು ಅರೆ ಸರ್ಕಾರಿ ಒಂದು ಜಾಬ್ ಅಲ್ಲಿ ಇರಬಾರ್ದು ಅವರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಸಹ ಕೇಳ್ತಾ ಇರ್ತಕ್ಕಂಥದ್ದು. ಜಾತಿ ಆದಾಯ ಪ್ರಮಾಣ ಪತ್ರ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ಹೊಲದ ಪಹಣಿ ಪತ್ರ ಇರ್ಬೋದು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮತ್ತೆ ಸಣ್ಣ ಹಿಡುವಳಿ ಪ್ರಮಾಣ ಪತ್ರವನ್ನು ಮಾಡಿಸಬೇಕಾಗುತ್ತೆ. ಕೊಳವೆ ಬಾವಿ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಮಾಡಿಸಬೇಕಾಗುತ್ತೆ. ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ಸಹ ಅಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 10ನೇ ತಾರೀಕು ಕೊನೆ ದಿನಾಂಕ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಅಪ್ಲೈನ ಮಾಡಿ. ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರು ಒಂದು ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ನೀವು ಸಬ್ಮಿಟ್ ಮಾಡಬಹುದು. SC/ST ಒಂದು ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯೊಂದಿಗೆ.